ಇಲ್ಲಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಕಲ್ಯಾಣ ಮಂಟಪ ಆಗ್ಬೇಕಂತ ನಾನು ಮಾನ್ಯ ಶಾಸಕರಲ್ಲಿ ನಾನು ವಿನಂತಿ ಮಾಡಿಕೊಂಡಿವಿ. ಯಾಕಂದ್ರೆ ಒಂದು ಕಲ್ಯಾಣ ಮಂಟಪ ಆದ್ರೆ ಬಡವರಿಗೆ ಅನುಕೂಲ ಆಗ್ತದೆ. ಇವತ್ತು ಒಂದು ಸೀಮಂತಕಾರ ಇರ್ಬೋದು, ಒಂದು ನಾಮಕರಣ ಶಾಸ್ತ್ರ ಇರ್ಬೋದು, ಒಂದು ಮದುವೆ ಆಗ್ಬೋದು, ಬಡವರಿಗೆ ಅನುಕೂಲವಾಗ್ತದೆ. ಅದಕ್ಕೆ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಒತ್ತು ಕೊಟ್ಟು ನಮ್ಮ ಶ್ರೀಮಠಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಮುದಾಯ ಭವನವನ್ನು ಮಾಡಿಕೊಟ್ರೆ ಅದು ಇಲ್ಲಿರ್ತಕ್ಕಂಥ ಅಗ್ನಿಮೂಲಿತ ಎಲ್ಲ ಒಂದು ಬಡ ಜನತೆಗೆ ಅನುಕೂಲ ಆಗ್ತದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭ ತಿಳಿಸಿದ್ರ ಮುಖಾಂತರ. ಯಾಕಂದ್ರೆ ಒಂದು ಎರಡು ರೂಮಿದ್ದು ಆಲಾದ ಇದ್ದಾಗ ಅಲ್ಲೇ ಎಲ್ಲರೂ ಮದುವೆ ಮಾಡ್ತಿರ್ತಾರೆ ಬಡವರು. ಆದ್ರೆ ಕಾರಣಾಂತರಗಳಿಂದ ಅಲ್ಲಿ ಎರಡು ರೂಮ್ ಇರ್ಬೋದು. ಈಗ ಮಠನು ಕೂಡ ಒಂದು ಕ್ಷೀಣ ಸ್ಥಿತಿಯಲ್ಲಿ ಐತಿ. ಅದಕ್ಕೆ ಅಲ್ಲಿ ಅತಿ ಶೀಘ್ರವಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಮಂಗಳ ಭವನ ನಾವೇನು ಕೋಟಿಗಟ್ಟೆ ಮಾಡೋದ್ ಬೇಡ, ಸ್ವಲ್ಪ ಅಚ್ಚುಕಟ್ಟಾಗಿ ಬಡವರಿಗೆ ಉಪಯೋಗವಾಗುವಂತ ನಿಟ್ಟಿನಲ್ಲಿ ಒಂದು ಸಮುದಾಯ ಭವನ ಆದ್ರೆ ನಿಜವಾಗಲೂ ನಮ್ಮ ಶ್ರೀ ಲಿಂಗೈಕ್ಯ ಆಲಶಂಕರ ಮಹಾಸ್ವಾಮಿಗಳು ಈ ಮಠವನ್ನು ಕಟ್ಟೋದಕ್ಕೂ ಸಾರ್ಥಕ ಆಗ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸೋದ್ರ ಮುಖಾಂತರ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸುದೀರ್ಘ 27 ವರ್ಷ ಆಯ್ತು ನಮ್ಮ ಶ್ರೀಮಠ. 1998ರಿಂದ ಇಲ್ಲಿವರೆಗೂ. ಆದ್ರೆ ಭಕ್ತರನ್ನು ನಮ್ಮ ಮಠ ಬೆಳೆಸಿ ಪುನಃ ಮಠ ಇವತ್ತು ಬರಲಿಲ್ಲ. ನೀವು ನೋಡ್ತಾ ಇದ್ದೀರಿ ಹೆಂಗೈತೆ ಮಠ ಅಂತ. ಒಂದು ಸಮುದಾಯ ಭವನ ಇಲ್ಲ, ಇದರಲ್ಲಿ ಒಂದು ಸಮುದಾಯ ಭವನ ಆಗ್ಬೇಕಾಯ್ತು. ಇಲ್ಲೆಲ್ಲ ಜನಪ್ರತಿನಿಧಿಗಳು ಬಂದರೂ ಕೂಡ ನಿರ್ಲಕ್ಷ್ಯದಿಂದ ಇವತ್ತು ಶ್ರೀಮಠ ಮರೀಚಿಕೆ ಆಗಿದೆ ಅಭಿವೃದ್ಧಿಯಿಂದ. ಅದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಮನಸ್ಸು ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂಗಳ ಭವನ ಕಟ್ಟಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಭಕ್ತರೇ, ಈ ವರ್ಷ ವಿಶೇಷವಾಗಿ ನಮ್ಮ ಹಾಲಸ್ವಾಮಿಯ ಮಹಾರಥೋತ್ಸವಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯಕ್ತಿಯನ್ನು ನಾನು ಪರಿಚಯ ಮಾಡಿಕೊಡ್ತೀನಿ. ರಂಗಭೂಮಿ ಕಲಾವಿದರು ದೇಶ ವಿದೇಶಗಳಲ್ಲಿ ನಮ್ಮ ಕನ್ನಡ ನಾಡಿನ ಸಾಹಿತ್ಯ ಸಂಸ್ಕೃತಿಯನ್ನ ನಾಡಿನ ತನಕ ಪಸರಿಸಿ ಅವರ ಮನೆತನ, ಅವರ ಅಜ್ಜ ಮುತ್ತಜ್ಜ, ಅವರ ತಂದೆಯ ಕಾಲದಿಂದಲೂ ಕೂಡ ವೇದ ಶಾಸ್ತ್ರ ಸಾಹಿತ್ಯ ರಂಗಭೂಮಿಯನ್ನೇ ಉಸಿರಾಗಿಸಿಕೊಂಡು ಇವತ್ತೇನಾದರೂ ರಂಗಭೂಮಿ ಕಲೆ ಇವತ್ತು ದೇಶದಿಂದ ವಿದೇಶಕ್ಕೆ ವಿಶೇಷವಾಗಿ ಜೀವಂತಗೊಂಡಿದೆ ಅಂದ್ರೆ